ಎಲ್ಲರಿಗೂ ನಮಸ್ಕಾರ. ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಮ್ಮ ಜೀವನದಲ್ಲಿ ಸಂಬಂಧಗಳ ಮಹತ್ವ ಅದೆಷ್ಟು ದೊಡ್ಡದು ಅಲ್ವಾ? ಅದರಲ್ಲೂ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ, ನಂಬಿಕೆ ಮತ್ತು ತ್ಯಾಗದ ಬಂಧ ಅತ್ಯಂತ ವಿಶೇಷವಾದುದು. ಕಷ್ಟಕಾಲದಲ್ಲಿ ನಮಗೆ ಯಾರೂ ಇಲ್ಲವೆಂದಾಗ ನಮ್ಮ ಜೊತೆ ನಿಲ್ಲುವ ಆ ವ್ಯಕ್ತಿಗಳೇ ನಮ್ಮ ನಿಜವಾದ ಸಂಪತ್ತು. ಇಂದು ನಾವು ನಿಮಗೆ ಇಬ್ಬರು ಅಣ್ಣ ತಮ್ಮಂದಿರ ಅಸಾಧಾರಣ ಪ್ರೀತಿ ಮತ್ತು ಅವರ ತ್ಯಾಗದ ಕಥೆಯನ್ನು ಹೇಳುತ್ತಿದ್ದೇವೆ. ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿ ನಿಮ್ಮ ಸಂಬಂಧಗಳ ಮೌಲ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದು ರವಿ ಮತ್ತು ವಿಜಯ್ ಎಂಬ ಇಬ್ಬರು ಅಣ್ಣ ತಮ್ಮಂದಿರ ಕಥೆ. ಅವರು ಒಂದು ಸಣ್ಣ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಬೆಳೆದರು. ಅವರ ತಂದೆ ತೀರಿಕೊಂಡಾಗ ರವಿಗೆ 15 ವರ್ಷ, ವಿಜಯ್ಗೆ 10 ವರ್ಷ. ಅವರ ತಾಯಿ ಕೂಲಿ ಕೆಲಸ ಮಾಡಿ ಇಬ್ಬರನ್ನೂ ಕಷ್ಟಪಟ್ಟು ಸಾಕಿದಳು. ಬಡತನ ಅವರ ಮನೆಯಲ್ಲಿ ನಿರಂತರವಾಗಿತ್ತು, ಆದರೆ ಅವರ ನಡುವಿನ ಪ್ರೀತಿ ಮಾತ್ರ ಅಪಾರವಾಗಿತ್ತು. ಒಬ್ಬರಿಗೊಬ್ಬರೂ ಸದಾ ಬೆಂಬಲವಾಗಿ ನಿಲ್ಲುತ್ತಿದ್ದರು. ರವಿ ಅಣ್ಣನಾಗಿ ತನ್ನ ತಮ್ಮ ವಿಜಯ್ಗೆ ಉತ್ತಮ ಜೀವನ ಸಿಗಬೇಕೆಂದು ಬಯಸುತ್ತಿದ್ದ. ತಾನು ಹೆಚ್ಚು ಓದದಿದ್ದರೂ ವಿಜಯ್ಗೆ ಚೆನ್ನಾಗಿ ಓದಿಸಬೇಕೆಂದು ಕನಸು ಕಂಡನು. ಅವನು ತನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ತಾಯಿಯೊಂದಿಗೆ ಕೂಲಿ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದನು. ಹಗಲು ಪೂರ್ತಿ ದುಡಿದು ಬಂದ ಹಣದಿಂದ ತಮ್ಮ ವಿಜಯ್ನ ಶಾಲಾ ಶುಲ್ಕ ಮತ್ತು ಪುಸ್ತಕಗಳನ್ನು ಖರೀದಿಸುತ್ತಿದ್ದನು. ವಿಜಯ್ಗೆ ಇದು ಅರ್ಥವಾಗುತ್ತಿತ್ತು. ಅವನು ತನ್ನ ಅಣ್ಣನ ತ್ಯಾಗವನ್ನು ನೋಡಿ ಇನ್ನಷ್ಟು ಶ್ರದ್ಧೆಯಿಂದ ಓದುತ್ತಿದ್ದನು. ನಾನು ಚೆನ್ನಾಗಿ ಓದಿ ಅಣ್ಣನ ಕನಸನ್ನು ನನಸು ಮಾಡಬೇಕು ಎಂದು ನಿರ್ಧರಿಸಿದ್ದನು. ವಿಜಯ್ 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದನು. ಕಾಲೇಜಿಗೆ ಸೇರುವ ಸಮಯ ಬಂದಾಗ ರವಿ ತನ್ನ ಬಳಿಯಿದ್ದ ಎಲ್ಲಾ ಹಣವನ್ನು ಸೇರಿಸಿ ವಿಜಯ್ಗೆ ಉತ್ತಮ ಕಾಲೇಜಿನಲ್ಲಿ ಸೀಟ್ ಕೊಡಿಸಿದನು. ವಿಜಯ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ರವಿ ಹಗಲಿನಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ, ರಾತ್ರಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ. ಆತನ ಎಲ್ಲಾ ದುಡಿಮೆ ವಿಜಯ್ನ ಶಿಕ್ಷಣಕ್ಕೆ ಹೋಗುತ್ತಿತ್ತು. ವಿಜಯ್ ಅಣ್ಣನಿಗೆ, ನೀನು ಇಷ್ಟೊಂದು ಕಷ್ಟಪಡಬೇಡ, ನಾನು ಬೇರೆ ಯಾವುದಾದರೂ ಚಿಕ್ಕ ಕಾಲೇಜಿಗೆ ಸೇರುತ್ತೇನೆ ಎಂದು ಹೇಳುತ್ತಿದ್ದ. ಆದರೆ ರವಿ, ಇಲ್ಲ ತಮ್ಮ, ನೀನು ದೊಡ್ಡವನಾಗಿ ನಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರು ತರಬೇಕು ಎಂದು ಹೇಳಿ ಅವನನ್ನು ಹುರಿದುಂಬಿಸುತ್ತಿದ್ದ. ವಿಜಯ್ ಇಂಜಿನಿಯರಿಂಗ್ ಮುಗಿಸಿ ಒಂದು ದೊಡ್ಡ ಕಂಪನಿಯಲ್ಲಿ ಉತ್ತಮ ಉದ್ಯೋಗ ಪಡೆದನು. ಅವನಿಗೆ ಒಳ್ಳೆಯ ಸಂಬಳ ಸಿಗುತ್ತಿತ್ತು. ವಿಜಯ್ಗೆ ತನ್ನ ಅಣ್ಣನ ತ್ಯಾಗ ನೆನಪಾಯಿತು. ನಾನು ನನ್ನ ಅಣ್ಣನಿಗೆ ಒಳ್ಳೆಯ ಜೀವನವನ್ನು ನೀಡಲೇಬೇಕು ಎಂದು ನಿರ್ಧರಿಸಿದನು. ಅವನು ರವಿ ಮತ್ತು ತಾಯಿಯನ್ನು ತನ್ನೊಂದಿಗೆ ನಗರಕ್ಕೆ ಕರೆದುಕೊಂಡು ಬರಲು ನಿರ್ಧರಿಸಿದನು. ಅವರಿಗಾಗಿ ಒಂದು ದೊಡ್ಡ ಮನೆ ಖರೀದಿಸಿದನು. ರವಿಗೆ ಕೆಲಸ ಬಿಡಲು ಹೇಳಿದನು ಮತ್ತು ತನ್ನ ತಾಯಿಗೆ ಆರಾಮದಾಯಕ ಜೀವನ ನೀಡಿದನು. ರವಿ ತನ್ನ ತಮ್ಮನ ಯಶಸ್ಸನ್ನು ನೋಡಿ ಅತ್ಯಂತ ಸಂತೋಷಪಟ್ಟನು. ಅವನ ಕನಸು ನನಸಾಗಿತ್ತು. ಆದರೆ ವಿಧಿಯ ಆಟ ಬೇರೆಯದೇ ಆಗಿತ್ತು. ಒಂದು ದಿನ ರವಿಗೆ ಗಂಭೀರವಾದ ಕಾಯಿಲೆ ಇರುವುದು ಪತ್ತೆಯಾಯಿತು. ಅವನಿಗೆ ತುರ್ತಾಗಿ ಆಪರೇಷನ್ ಮಾಡಬೇಕಿತ್ತು. ಅದಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗಿತ್ತು. ವಿಜಯ್ ಆಘಾತಕ್ಕೊಳಗಾದ. ನನ್ನ ಅಣ್ಣನಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ನಿರ್ಧರಿಸಿದನು. ಆತನ ಬಳಿಯಿದ್ದ ಎಲ್ಲಾ ಹಣವನ್ನು ಸೇರಿಸಿ ಆಪರೇಷನ್ಗೆ ವ್ಯವಸ್ಥೆ ಮಾಡಿದನು. ರವಿ ಆಪರೇಷನ್ ನಂತರ ಚೇತರಿಸಿಕೊಂಡ. ಆದರೆ ವಿಜಯ್ ತನ್ನ ಅಣ್ಣನ ಜೀವ ಉಳಿಸಲು ತನ್ನೆಲ್ಲಾ ಉಳಿತಾಯವನ್ನೂ ಕಳೆದುಕೊಂಡಿದ್ದನು. ಅವನ ಬಳಿ ಈಗ ಹಣವಿರಲಿಲ್ಲ. ಮನೆ ಮಾರುವ ಪರಿಸ್ಥಿತಿ ಬಂದಿತ್ತು. ಈ ಬಾರಿ ರವಿ ತಮ್ಮನ ತ್ಯಾಗವನ್ನು ನೋಡಿ ಭಾವುಕನಾದ. ನನ್ನ ಸಲುವಾಗಿ ನೀನು ನಿನ್ನ ಎಲ್ಲಾ ಸಂಪಾದನೆಯನ್ನು ಕಳೆದುಕೊಂಡೆಯಲ್ಲ ಎಂದು ಹೇಳಿ ಕಣ್ಣೀರಿಟ್ಟ. ವಿಜಯ್ನಕ್ಕೂ, ಅಣ್ಣ, ನೀನು ನನ್ನ ಶಿಕ್ಷಣಕ್ಕಾಗಿ ಇಡೀ ಜೀವನ ತ್ಯಾಗ ಮಾಡಿದೆ. ಈಗ ನಿನ್ನ ಜೀವ ಉಳಿಸುವುದು ನನ್ನ ಕರ್ತವ್ಯ. ನಮ್ಮ ಸಂಬಂಧ ಹಣಕ್ಕಿಂತ ದೊಡ್ಡದು ಎಂದು ಹೇಳಿದ. ರವಿ ಮತ್ತು ವಿಜಯ್ ಮತ್ತೆ ಮೊದಲಿನಂತೆ ಕಷ್ಟಪಡಲು ಪ್ರಾರಂಭಿಸಿದರು. ಆದರೆ ಈ ಬಾರಿ ಅವರು ಒಟ್ಟಾಗಿ ಕೆಲಸ ಮಾಡಿದರು. ವಿಜಯ್ ತನ್ನ ಕೆಲಸವನ್ನು ಮುಂದುವರೆಸಿದರೆ ರವಿ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಿದ. ಅವರ ಪ್ರೀತಿ ಮತ್ತು ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿತ್ತು. ಅವರು ಹಣವನ್ನು ಕಳೆದುಕೊಂಡಿದ್ದರೂ ಪರಸ್ಪರರ ಮೇಲಿನ ನಂಬಿಕೆ ಮತ್ತು ಪ್ರೀತಿಯನ್ನು ಗಳಿಸಿದ್ದರು. ಅದು ಅವರಿಗೆ ಎಲ್ಲಕ್ಕಿಂತ ದೊಡ್ಡ ಸಂಪತ್ತಾಗಿತ್ತು. ರವಿ ಮತ್ತು ವಿಜಯ್ನ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಕುಟುಂಬ ಸಂಬಂಧಗಳು ನಮ್ಮ ಜೀವನದ ಅತಿ ದೊಡ್ಡ ಆಧಾರ. ಕಷ್ಟಕಾಲದಲ್ಲಿ ನಾವು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತಾಗ ಯಾವುದೇ ಸವಾಲನ್ನು ಎದುರಿಸಲು ಸಾಧ್ಯ. ತ್ಯಾಗ ಎಂದರೆ ಕಳೆದುಕೊಳ್ಳುವುದು ಮಾತ್ರವಲ್ಲ, ಅದು ಪ್ರೀತಿಯನ್ನು ಗಳಿಸುವುದು. ನಮ್ಮ ಪ್ರೀತಿಪಾತ್ರರಿಗಾಗಿ ನಾವು ಮಾಡುವ ತ್ಯಾಗಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅವು ನಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಈ ಕಥೆ ನಿಮ್ಮೆಲ್ಲರಿಗೂ ಕುಟುಂಬ ಸಂಬಂಧಗಳ ಮೌಲ್ಯವನ್ನು ಮತ್ತು ತ್ಯಾಗದ ಮಹತ್ವವನ್ನು ತಿಳಿಸಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸದಾ ಬೆಂಬಲವಾಗಿ ನಿಲ್ಲಿ. ನಿಮ್ಮ ಪ್ರೀತಿ, ನಂಬಿಕೆ ಮತ್ತು ತ್ಯಾಗವೇ ನಿಮ್ಮ ನಿಜವಾದ ಸಂಪತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನಾತ್ಮಕವಾಗಿರಿ, ಪ್ರೀತಿಯಿಂದಿರಿ. ಧನ್ಯವಾದಗಳು.